ಶಿಕ್ಷಣವಷ್ಟೇ ಅಲ್ಲ, ಎಲ್ಲ ಇಲಾಖೆಗಳಲ್ಲೂ ನೇಮಕಾತಿ ಆಗಬೇಕು. 6% ಮಾದರಿಯಲ್ಲೇ ನೇಮಕಾತಿ ಮಾಡಬೇಕು. ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 10,000 ಶಿಕ್ಷಕರ ನೇಮಕಾತಿ ಆಗಬೇಕು. ಇಲಾಖೆಯ ನೇಮಕಾತಿ ಪ್ರಕ್ರಿಯೆ ಆಗಬೇಕು. ಜೂನ್ 1ರಂದು ಶಾಲೆಗಳು ಪ್ರಾರಂಭವಾಗುತ್ತೆ. ಅಷ್ಟರೊಳಗೆ ಶಿಕ್ಷಕರ ನೇಮಕಾತಿ ಆಗಬೇಕು. ಈಗಾಗಲೇ 13,000 ಶಿಕ್ಷಕರ ನೇಮಕಾತಿ ಆಗಿದೆ. ಅವರು ಈಗಾಗಲೇ ತರಬೇತಿಯನ್ನು ಕೂಡ ಪಡಿತಾ ಇದ್ದಾರೆ. ಇನ್ನೂ ಕೂಡ 10,000 ಶಿಕ್ಷಕರ ನೇಮಕ ಆಗಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಶಿಕ್ಷಕರ ನೇಮಕಾತಿ 12ನೇ ತಾರೀಕು 13ನೇ ತಾರೀಕು ಒಂದು ಜಡ್ಜ್ಮೆಂಟ್ ಒಂದು ಕೋರ್ಟಲ್ಲಿ ಬರಬೇಕು. ಅದು ಏನೇ ಆದ್ರೂ ಕೂಡ 6% ಮಾತ್ರ ಕ್ವೆಶ್ಚನ್ ಇರೋದು. ಆ 6% ಬಿಟ್ಟು ನೇಮಕಾತಿನ ಎಲ್ಲ ಕಡೆನೂ ನಾವು ಮಾಡ್ಬೋದು ಅಂತ ಬರೀ ಶಿಕ್ಷಣ ಇಲಾಖೆ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಇಲಾಖೆಯಲ್ಲೂ ಕೂಡ ನಾವು ಮಾಡಬೇಕಂತ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ 6%. ಬಟ್ ನಮಗೆ ವಿಶ್ವಾಸ ಇದೆ ಕೋರ್ಟ್ ಡೈರೆಕ್ಷನ್ಸು ಕೂಡ ಅದಕ್ಕೆ ಬರುತ್ತೆ ಅಂಥೇಳಿ. ನಾವು ಪ್ರಿಪ್ರೇಷನ್ ಏನು ಮಾಡಬೇಕು, 10,500 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡೋದು. ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಯಲ್ಲಿ ಸುಮಾರು 5,000 ಚಿಲ್ಲರೆ, ಅಂದರೆ 6,000 ಹೆಚ್ಚು ಕಮ್ಮಿ ಆಗುತ್ತೆ ಅವ್ರಿಗೂ ಕೂಡ. ಮತ್ತು ಇನ್ನೂ ಇಲಾಖೆಯಲ್ಲಿರ್ತಕ್ಕಂಥ ಯಾವುದಾದ್ರು ಏನು ನೇಮಕಾತಿ ಪ್ರಕ್ರಿಯೆ ಆಗಬೇಕು ಅದನ್ನು. ಬಟ್ ಒಂದು ಗ್ಯಾರಂಟಿ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ, ಜೂನ್ 1ನೇ ತಾರೀಕು ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಅಷ್ಟರೊಳಗೆ ಎಲ್ಲ ಶಿಕ್ಷಕರ ನೇಮಕಾತಿಯನ್ನು ಪ್ರೋಸೆಸ್ನ ನಾವು ಮುಗಿಸ್ಬೇಕು ಅಂತೇಳಿ ನಾನು ನಮ್ಮ ಇಲಾಖೆಗೆ ಟಾರ್ಗೆಟ್ ಕೊಟ್ಟಿದ್ದೀನಿ. ಅದು ಮೋಸ್ಟ್ಲಿ ಈಗ ಫೆಬ್ರವರಿ 12-13ನೇ ತಾರೀಕು ಮೇಲೆ ಆ ಪ್ರೋಸೆಸ್ ಸ್ಟಾರ್ಟ್ ಆದರೆ ಒಂದು 3-4 ಮಂತ್ಸಿಗೆ ಕಂಪ್ಲೀಟ್ಲಿ ಮುಗಿಯುತ್ತೆ ಅಂತಕ್ಕಂಥದ್ದು ವಿಶ್ವಾಸ 100ಕ್ಕೆ 100 ಇರ್ತದೆ. ಸೊ ಶಿಕ್ಷಕರು ನೇಮಕಾತಿಯನ್ನು ಆಗಲೇ 13,000 ಜನರು ತೊಗೊಂಡು ಟೀಚರ್ಸ್ನ ನಮ್ಮ ಸರ್ಕಾರ ಬಂದ ಮೇಲೆ ಆಗಲೇ ಫಿಸಿಕಲಿ ದೇ ಆರ್ ಆಲ್ರೆಡಿ ಟೀಚಿಂಗ್ ದರ್. ಇನ್ನೂ 10,000 ಮತ್ತು 6,000 ಬಂದರೆ ನನಗನ್ಸುತ್ತೆ ಒಂದು 7-8 ಸಾವಿರ ಟೀಚರ್ಸ್ನ ಬರ್ತಕ್ಕಂಥದ್ದು. ಮತ್ತು ಸ್ಪೆಷಲ್ ಟೀಚರ್ಸು ನಾನು ಈ ಸತಿ ಕೇಳಿರ್ತಕ್ಕಂಥದ್ದು ಸಂಗೀತ, ಆರ್ಟು, ಕಂಪ್ಯೂಟರು ಮತ್ತು ಫಿಸಿಕಲ್ ಟ್ರೈನಿಂಗು, ಈ 3-4 ಸೆಕ್ಟರ್ಗೆ ನಾನು ಕೇಳಿದ್ದೀನಿ. ಅದನ್ನು ಬಜೆಟಲ್ಲಿ ನನಗೆ ವಿಶ್ವಾಸ ಇದೆ, ಕೊಡ್ತಾರೆ ಅಂಥೇಳಿ ವಿಶ್ವಾಸ ಇದೆ. ಶಿಕ್ಷಕರ ನೇಮಕಾತಿ 12ನೇ ತಾರೀಕು. ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕಡಿಮೆ, ಹಾಗಾಗಿ ಕ್ಲೋಸ್ ಮಾಡ್ತಾರೆಂಬ ಭಾವನೆ ಇತ್ತು. ಕೆಪಿಎಸ್ಸಿ ಶಾಲೆಗಳ ಉತ್ತೇಜನ ತುಂಬಾ ಇದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಟ್ಯಾಕ್ಸ್ ಹಣ ಸದುಪಯೋಗ ಆಗಬೇಕು. ಮಕ್ಕಳಿಗೆ ಫ್ರೀ ಬುಕ್ ಅನ್ನು ಕೊಡ್ತಾ ಇದ್ದೇವೆ, ಈಗಾಗಲೇ ಪ್ರಿಂಟ್ಗೂ ಕೂಡ ಕೊಟ್ಟಿದ್ದೇವೆ ಹೀಗಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊನ್ನೆ ನಾನು ಮುಖ್ಯಮಂತ್ರಿಗಳಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ರೀತಿಯಲ್ಲಿ ದಾಖಲಾತಿಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ಏನಾಗ್ತದೆ, ದಾಖಲಾತಿ ಸ್ವಲ್ಪ ಸರ್ಕಾರಿ ಶಾಲೆಯಲ್ಲಿ ಕಮ್ಮಿ ಆಗ್ತಾಯಿತ್ತು. ಮತ್ತು ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಕಮ್ಮಿ ಆದಾಗ ಆಬ್ವಿಯಸ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಅನ್ನೋದು ಒಂದು ಭಾವನೆ ಇರ್ತದೆ. ಆದರೆ ಒಂದು ಕಡೆಗೆ ದಾಖಲಾತಿ ಚೆನ್ನಾಗಾಗಬೇಕು, ಒಂದು ಕಡೆಗೆ ರಿಸಲ್ಟ್ಸು ಕೂಡ ಚೆನ್ನಾಗಾಗಬೇಕು ಅಂತ KPS ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ. ಮತ್ತು ಈಗ ನೆಕ್ಸ್ಟು ಭಾಳ ಮುಖ್ಯವಾಗಿ ಏನು ಅಂತ ಹೇಳಿದರೆ, ಈ ಫೇಶಿಯಲ್ ಅಟೆಂಡೆನ್ಸ್ ತರ್ತೀವಿ, ಟೀಚರ್ಸಿಗೆ ತಂದಾಯಿತು. ಈಗ ಮೊನ್ನೆ ಕ್ಯಾಬಿನೆಟಲ್ಲಿ ಕೂಡ ಅದನ್ನು ಪಾಸ್ ಮಾಡಾಯಿತು. ಈಗ ಮಕ್ಕಳಿಗೆ ತಂದಾಗ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ನಾನು ಈಗಲೇ ಹೇಳಿರ್ತೀನಿ ಅದನ್ನ. ಮೊನ್ನೆ ನಾನು ಮುಖ್ಯಮಂತ್ರಿಗಳಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಿಗೆ